ನಿವೃತ್ತ ಪೊಲೀಸ್ ಮಹಾನಿರ್ದೇಶಕರು ಓಂ ಪ್ರಕಾಶ್ ಅವರ ಕಗ್ಗೊಲೆ ಇದಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಬಸವರಾಜ್ ಮಾಲ್ಗತ್ತಿ ಅವರಿದ್ದಾರೆ. ಇದ್ದದ್ದನ್ನು ಇದ್ದಂಗೆ ಹೇಳುವಂಥ ನೇರ ವ್ಯಕ್ತಿತ್ವದ ಅಧಿಕಾರಿಯಾಗಿ ಕೆಲಸ ಮಾಡಿರುವಂಥವ್ರು ಬಸವರಾಜ್ ಮಾಲ್ಗತ್ತಿಯವರು. ಬಸವರಾಜ್ ಮಾಲ್ಗತ್ತಿಯವರೇ, ವೆರಿ ಅನ್ಫಾರ್ಚುನೇಟ್ ಸಂಗತಿ. ಯಾಕಂದರೆ ಈ ರೀತಿ ಒಂದು ಕೊಲೆ, ಅದರಲ್ಲೂ ಮನೆಯವರಿಂದ, ಏನಂತೀರಿ ಸರ್? ಭಾಳಷ್ಟು ಮನಸ್ಸಿಗೆ ನೋವಾಗ್ತದೆ. ನಾವು ಅವ್ರ ಜೊತೆ ಕೆಲಸ ಮಾಡಿದ್ದೇವೆ. DIG ಆಗಿದ್ದರು, ನಾನು ಬಾಗಲಕೋಟೆ DSP ಇದ್ದಾಗ, DG ಇದ್ದಾಗ ನಾನು DCP ಆಗಿದ್ದೆ. ಭಾಳ ಒಳ್ಳೆಯ ವ್ಯಕ್ತಿತ್ವ. ಅವ್ರ ಮನೆಯಲ್ಲಿ ಎಷ್ಟೇ ತೊಂದರೆ ಇದ್ರು 25 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ. ಅವ್ರ ಪರ್ಸನಲ್ ಲೈಫ್ನಲ್ಲಿ ದೇ ಆರ್ ನಾಟ್ ಹ್ಯಾಪಿ. ಫ್ಯಾಮಿಲಿ ಲೈಫ್ ಅಷ್ಟೊಂದು ಛಿದ್ರವಾಗಿತ್ತು, ಅಷ್ಟೊಂದು ಅನಾನುಕೂಲತೆ ಇತ್ತು. ಇಬ್ಬರಲ್ಲಿಯೂ ಒಂದೂ ಹೊಂದಾಣಿಕೆ ಇರಲಿಲ್ಲ. ದುರ್ದೈವ, ಈ ಅಂತ್ಯ ಹೀಗೆ ಆಗ್ತದಲ್ಲ ಅಂತ ತಿಳ್ಕೊಂಡು ಭಾಳ ಮನಸ್ಸಿನ ನೋವಾಗ್ತದೆ. ಇದು ಒಂದು ನಾನು ಇದರಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಅವ್ರು ಎಷ್ಟೇ ಮೆಂಟಲ್ ಸ್ಟ್ರೆಸ್ ಇದ್ರೂ ಆಫೀಸಿಗೆ ಬಂದರೆ ಅದೆಲ್ಲ ಮನೆಯಲ್ಲೇ ಮರ್ತು ಬಿಡ್ತಿದ್ರು, ಮನೆಯಾಗೆ ಬಿಟ್ಟು ಬರ್ತಿದ್ರು. ಆಫೀಸ್ನಲ್ಲಿ ನಾವು ನೋಡಿದ್ದೀವಿ, ಅನೇಕ ಅಧಿಕಾರಿಗಳು ನೋಡಿದ್ದೀವಿ. ಆಫೀಸ್ನಲ್ಲಿ ಬಂದರೆ ಆ ಹೆಂಡ್ತಿಗೆ ಏನಾದರೂ ಕಿರಿಕಿರಿ ಆದರೆ ಆಫೀಸ್ನಲ್ಲಿ ಕಿರಿಕಿರಿ ಸಬಾರ್ಡಿನೇಟ್ಸ್ ಮೇಲೆ ಬರ್ತದೆ. ಅಂದರೆ ಮೊದಲಿಂದನೂ ಕೂಡ ಇವರ ಮನೆಯವ್ರದ್ದು ಕಿರಿಕಿರಿ ಇತ್ತು. ಅವರು SP ಕಾರವಾರದ ಇರುವಾಗಲಿಂದ ಸ್ಟಾರ್ಟ್ ಆಗಿದೆ. SP ಕಾರವಾರ ಇರುವಾಗ 85ರಲ್ಲಿ 86ನಲ್ಲಿ SP ಕಾರವಾರ ಇದ್ದರು. ಆವಾಗಲಿಂದನೇ ಅವ್ರಿಗೆ ಅದು ಅವ್ರ ಸಿಸ್ಟರ್ ಹೆಸರಲ್ಲೇ ಲ್ಯಾಂಡ್ ಮಾಡಿದ್ದಕ್ಕೆ ಆವಾಗಲಿಂದ ಶುರು ಆಯಿತು. ಸೊ ಹೀಗಾಗಿ ಅನ್ಹ್ಯಾಪಿನೆಸ್ ಯಾವಾಗಲೂ ಇತ್ತು. ಒಂದು ದಿವಸ ಅವರು ಹೆಂಡತಿ ಮಕ್ಕಳು ಇನ್ಸ್ಪೆಕ್ಷನ್ ಆಗಲಿ ಕ್ಯಾಂಪಿಗೆ ಆಗಲಿ ಬರ್ತಾನೆ ಇರಲಿಲ್ಲ, ಜೊತೆಗೆ ಸಾಹೇಬ್ರೊಬ್ಬರೇ ಬರೋದು. ಸೊ ಯಾವಾಗಲಿಂದ ಇತ್ತು. ಅಂಥ ಸ್ಟ್ರೆಸ್ ಇದ್ರೂ ಅವರು ಆಫೀಸರ್ಸ್ ಮೇಲೆ ಎಂದೂ ರೇಗಾಗ್ತಿರಲಿಲ್ಲ. ಎಂದೂ ಸಮಾಧಾನದಿಂದ, ಭಾಳ ಸಮಯಚಿತ್ತದಿಂದ ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ. DG ಇದ್ದಾಗಂತೂ ಭಾಳಷ್ಟು ಸಹಾಯ ಮಾಡಿದ್ದಾರೆ. ತಮ್ಮ ಅವರ ಪರಿಚಯ ಹೇಗೆ ಸರ್? ಅವರ ಸ್ನೇಹ ಹೇಗೆ? ಇವನ್ ವೈಯಕ್ತಿಕ ಸಹ ನನ್ನ ಜೊತೆ ಮಾತಾಡ್ತಾರೆ ಸಾಹೇಬರು. ಅಷ್ಟೊಂದು ಕ್ಲೋಸ್ ಆಗಿದ್ವಿ. ನಮ್ಮ ಫ್ರೆಂಡ್ ಒಬ್ಬರು ಇನ್ನೊಬ್ಬಿದ್ರು, ನಾಡಗೌಡ ಅಂತ, ನನ್ನ ಕ್ಲಾಸ್ಮೇಟ್. ಅವರು ಸಾಹೇಬ್ರ ಜೊತೆಗೆ ಅವನು ಅಡಿಷನಲ್ ಡೈರೆಕ್ಟ್ರಾಗಿ ರಿಟೈರ್ಡ್ ಆದ ಫಾರೆಸ್ಟು. ಅವರು ಭಾಳ ಆತ್ಮೀಯರು. ನನಗೂ ಕರೆಯಾಗಿ ಹೋಗಿ ಅವರು 3 ಜನ ಕೂಡಿ ಊಟ ಗೀಟ ಮಾಡ್ತಿದ್ದೀವಿ, ಪಾರ್ಟಿ ಗೀಟಿ ಮಾಡ್ತಿದ್ದೆ. ಅವಾಗೆಲ್ಲ ಬಿಚ್ಚು ಮಾತಾಡ್ತಿದ್ರು. ಒಮ್ಮೆ ಮನೆಗೆ ಹೋಗಿದ್ದೆ. ಮನೆಗೆ ಹೋದಾಗ ಹೆಣ್ಮಳು ಭಾಳ ಒಂಥರ ಇರಿಟೇಟಾಗಿ ಬಿಹೇವ್ ಮಾಡೋಳು. ಇದು ಯಾಕೆ ಪೀಡ ಬಂತಪ್ಪ ನಮ್ಮ ಮನೆಗೆ ಅನ್ನೋ ಥರ ಬಿಹೇವಿಯರು. ಗೊತ್ತಿರಲಿ ಬಿಡಲಿ, ಯಾರೋ ಸಮಾನೇಟ್ಸ್ ಬರಲಿ, ಸಂಬಂಧಿಕರು ಬರಲಿ, ಎಲ್ಲರಿಗೂ ಹಾಗೆ ಟ್ರೀಟ್ಮೆಂಟ್ ಬಂದು ಅದೇನೋ ಅಂಥ ಇದು ಯಾಕೆ ಆಗ್ತದೆ ಅಂತಂದರೆ, ನನ್ನ ಅನುಭವ ಪ್ರಕಾರ ನಮ್ಮ ಪೊಲೀಸರು ನಾವು ಭಾಳಷ್ಟು ಮೆಂಟಲ್ ಸ್ಟ್ರೆಸ್ನಲ್ಲಿ ಕೆಲಸ ಮಾಡ್ತೇವೆ. ಮಾಡಿ ಮನೆ ಹೆಂಡತಿ ಮಕ್ಕಳನ್ನು ಮರೆತು ಬಿಡ್ತೀವಿ ನಾವು. ಅವ್ರಿಗೆ ಗಮನ ಹರಿಸೋದಿಲ್ಲ, ಅವ್ರು ಏನು ಅನುಭವನೂ ವಿಚಾರಿಸೋದಿಲ್ಲ, ಅವ್ರು ಏನು ತೊಂದರೆ ಇದೆ, ಏನು ಸಾಧ್ಯ ಇದೆ. ಈ ನೋಡ್ರಿ, ಹೆಂಡತಿ ಇದ್ದವಳು ಚಿಕ್ಕ ಮಕ್ಕಳು ಇರುತ್ತಾನೆ, ಮಕ್ಕಳ ಜೊತೆ ಎಂಜಾಯ್ ಮಾಡ್ತಿರ್ತಾಳೆ. ಮಕ್ಕಳು ಸ್ಕೂಲಿಗೆ ಹೋಗೋದು, ಕಾಲೇಜಿಗೆ ಹೋಗೋದು, ಹೈಸ್ಕೂಲಿಗೆ ಹೋಗೋದು ಬಂದರೆ ಅವ್ರದ್ದೇನು ಕೆಲಸ ಇರೋದಿಲ್ಲ, ಮನೆಯಾಗ ಒಬ್ಬರೇ ಇರ್ತಾರೆ. ನಾವು ಅವ್ರಿಗೆ ಅಟೆನ್ಷನ್ ಕೊಡೋದಿಲ್ಲ, ಅವ್ರ ಅನುತನು ಏನು ಅಂತ ನಾವು ವಿಚಾರ ಮಾಡೋದಿಲ್ಲ. ಬರೀ ನಾವು ನೌಕರಿ ಅಂತ ನೌಕರಿಯೆಲ್ಲ ಸಾಯ್ತೇವೆ. ಒಂದಾದರೆ ಯಾವುದಾದ್ರೂ ಹಾಸ್ಪಿಟ್ಲಿಗೆ ಕರ್ಕೊಂಡು ನಮ್ಮ ಗಾಡ್ಯಾಗ ಕರ್ಕೊಂಡ್ರೆ, ಸರ್ಕಾರಿ ವಾಹನದಲ್ಲಿ ಅಧಿಕಾರಿ ಹೆಂಡತಿ ಪ್ರಯಾಣ ಮಾಡಿದಳು ಅಂತ ಎಲ್ಲ TV ಅವ್ರು ತೋರಿಸ್ತಾರೆ, ಎಲ್ಲರೂ ಮಾಧ್ಯಮದವ್ರು ತೋರಿಸ್ತಾರೆ. ಇಷ್ಟೊಂದು ಏನು ನಾವು ಅಟೆನ್ಷನ್ ತೋರಿಸೋದಿಲ್ಲಲ್ಲ, ಮೆಂಟಲ್ ಸ್ಟ್ರೆಸ್ನಲ್ಲಿ ಕೆಲಸ ಮಾಡ್ತೇವೆ. ಬರೀ ಕೆಲಸಕ್ಕೆ ಗಮನ ಕೊಡೋದ್ರಿಂದ ನಾವು ಹೆಂಡತಿ ಮಕ್ಕಳ ಬಗ್ಗೆ ವಿಚಾರ ಮಾಡೋದಿಲ್ಲ. ಅದ್ರ ಪರಿಣಾಮ ಇದು ಬ್ರದರ್, ಅದ್ರ ಪರಿಣಾಮನೇ ಇದು. ಇವತ್ತು ಏನಾಗಿದೆ, ನಾವು ಹೆಂಡತಿ ಕಾಳಜಿ ಮಾಡೋದಿಲ್ಲ, ಅವ್ರಿಗೆ ಗಮನ ಹರಿಸೋದಿಲ್ಲ, ಅವ್ರದ್ದು ವಿಚಾರಣೆ ಮಾಡೋದಿಲ್ಲ. ಇದು ಇಂಟರ್ನಲ್. ಇದಕ್ಕೇನಾದರೂ ಸರ್ಕಾರ ಆಗಲಿ ಅಥವಾ ಹಿರಿಯರ ಅಧಿಕಾರಿಗಳಿಗೆ ಕೌನ್ಸಿಲಿಂಗ್ ಮಾಡೋದಾಗಲಿ, ಏನಾದರೂ ಒಂದು ರಜಾ ಕೊಡೋದಿಲ್ಲ ಬ್ರದರ್. ಒಂದು ಮದುವೆ ಇತ್ತಂದರೆ ಕಾನ್ಸ್ಟೇಬಲ್ಗಳಿಗೆ ಒಂದು ರಜಾ ಕೊಡೋದಿಲ್ಲ ನಾವು. ಸತ್ರು, ತಂದೆ ತಾಯಿ ಸತ್ರು, ಯಾರು ಸತ್ರು ರಜಾ ಕೊಡೋದಿಲ್ಲ. ರಜಾ ಹೋದರೆ ವಾಪಸ್ ಕರ್ಸೋತಾರೆ. ನಾನು ಮದುವೆಗೆ 15 ದಿವಸ ರಜಾ ಹಾಕಿದ್ದೆ, 5 ದಿವಸನೇ ವಾಪಸ್ ಕರ್ಸಂದ್ರೆ ನನಗೆ. ಅವಾಗ ಇದು ನನಗೊಂದು ಇನ್ಸಿಡೆಂಟ್ ಆಗಿಬಿಡ್ತು, ರೈತರ ಗಲಾಟೆ. ಸೊ ವಾಪಸ್ ಬಂದುಬಿಟ್ಟೆ ನಾನು 5 ದಿವಸನಲ್ಲೇ. ಸೊ ಈಗ ಅವರು ಬೇಕಂತ ತೊಂದರೆ ಕೊಡಬೇಕಂತೇನು ಆಫೀಸರ್ಸ್ ಮಾಡೋದಿಲ್ಲ, ಅನಿವಾರ್ಯತೆ ಹಂಗಿರ್ತದೆ. ಆ ಸ್ಟ್ರೆಸ್ಸಲ್ಲಿ ನಾವು ಕೆಲಸ ಮಾಡ್ತಿರ್ತೇವೆ. ಅದಕ್ಕೆ ಸರ್ಕಾರ ನಮಗೆ ಗಮನ ಹರಿಸ್ಬೇಕು. ಈಗ ನೋಡಿ, ನಾವು ರಿಟೈರ್ಡ್ ಆದರೂ ಸಹ ನಮಗೆ ಬಿಳುವಳಿ ಏನು? ನಾವು ರಿಟೈರ್ಡ್ ಆದರೆ ನಮಗೆ ಪೆನ್ಷನ್ ಜೊತೆಗೆ ಶುಗರ್ ಬರ್ತದೆ, BP ಬರ್ತದೆ, ಎಲ್ಲ ರೋಗಗಳು ಬರ್ತವೆ. ಇದು ನೌಕರಿ ವೃತ್ತಿ ಜೀವನದ ಬಿಳುವಳಿ ನಮಗೆ. ಇದ್ರ ಬಗ್ಗೆ ಯಾರೂ ಕಾಳಜಿ ಮಾಡೋದಿಲ್ಲ, ಯಾರೂ ನೋಡೋದಿಲ್ಲ, ಹೆಂಡತಿ ಮಕ್ಕಳು ನೋಡೋದಿಲ್ಲ. ಹೌದು, ಸತ್ತು ಬಿಡ್ತೀವಿ. ಹೌದು. ಬಟ್ ಇವ್ರ ವೈಫಿನ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವ್ರಿಗೇನೋ ಮೊದಲಿಂದಲೂ ಕೂಡ ಏನೋ ಮಾನಸಿಕ ಸ್ವಲ್ಪ ವೈಪರೀತ್ಯಗಳು, ಶಿವ ಸಫರಿಂಗ್ ಮೆಂಟಲಿ. ಇದು ಅವ್ರು ಹೇಳ್ತಾ ಇದ್ರು ಸಾಹೇಬರು, ನೋಡ್ರಿ ಮಾಲ್ಗತ್ತಿ, ನಾವು ಒಂದು ಸಲ ಅಡ್ಮಿಟ್ ಮಾಡಿದ್ರೆ 5 ಲಕ್ಷ ಬೇಕು. ನಾನು ಸುಮಾರು 50 ಸಲ ಅಡ್ಮಿಟ್ ಮಾಡೀನಿ ಅವಳಿಗೆ. ಎಲ್ಲಿ ತರಲ್ಲ ದುಡ್ಡು, ಎಲ್ಲಿ ಸಾಲ ಮಾಡೀನಿ ಅಂತ ಹೇಳ್ತಾಯಿದ್ರು ಪಾಪ ಸಾಹೇಬರು. ಸಾಲ ಮಾಡೀನಿ ಒಂದು ಪಾರ್ಟಿಗೆ ಹೋದಾಗ ಹೇಳ್ತಾಯಿದ್ರು, ನಾವು 3 ಜನ ಇದ್ವಿ, ಸಾಲ ಮಾಡೀನಿ, ಎಷ್ಟೊಂದು ದುಡ್ಡು ಹಾಕಲಿಲ್ಲ ನಾನು. ಏನೋ ತಂಗಿಗೆ ಒಂದಿಷ್ಟು ಪ್ರಾಪರ್ಟಿ ಮಾಡಿಕೊಟ್ರೆ ಅದು ಅನಿವಾರ್ಯ ಅಂತ. ಅಣ್ಣ ಅವ್ರಿಗೆ ಟೀಚರ್ ಇದ್ದಾಳೆ, ಅವ್ರದ್ದು ಸುಧಾರಣೆ ಆಗಲಿ ಅಂತ ಏನೋ ವಿಶೇಷ ಲವ್ ಆ್ಯಂಡ್ ಅಫೆಕ್ಷನ್ ಇರ್ತದೆ. ಅದು ಕ್ಯಾನ್ಸರ್ ಇದೆ, ಏನೋ ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ, ಅದನ್ನೇ ಒಂದು ಇಶ್ಯೂ ಮಾಡ್ಕೊಂಡು ಇದು ಮಾಡಿದ್ರೆ
ಇವರು ವೃತ್ತಿ ಜೀವನದಲ್ಲಿ ಬಹಳ ಅಸಮಾಧಾನ ಇತ್ತು. ಇದು ವೃತ್ತಿ ಜೀವನ ಅವ್ರ ವೈಯಕ್ತಿಕ ಜೀವನದಲ್ಲಿ ಏನು ಬಿಡ್ರಿ, ಹಿ ವಾಸ್ ವೆರಿ ಹ್ಯಾಪಿ, ಎಲ್ಲರ ಜೊತೆಗೂ ಚೆನ್ನಾಗಿದ್ರು, ಎಲ್ಲ ಇದ್ದರು. ಇವ್ರ ವೈಯಕ್ತಿಕ ಜೀವನದಲ್ಲಿ ಭಾಳ ಡಿಫ್ರೆನ್ಸ್ ಇತ್ತು, ಇಬ್ಬರಿಗೂ ಭಯಂಕರ ವ್ಯತ್ಯಾಸ ಇತ್ತು. ಹಠಮಾರಿ ಜೀವನ ಇಬ್ಬರು. ಓಕೆ, ಇದೆಲ್ಲದ ಜೊತೆಗೆ ತಾವು ಹೇಳಿದ್ರಿ ತೀರಾ ಹೆಂಡತಿಗೆ ಸಾಲ ಮಾಡಿ ಟ್ರೀಟ್ಮೆಂಟ್ ಕೊಡಿಸುವಂಥ ಸ್ಥಿತಿ ಬಂದುಬಿಟ್ಟಿದ್ರು ಅಂತ. ಒಬ್ಬ ಅಧಿಕಾರಿಯಾಗಿ ಅವ್ರು ಹೇಗೆ ದುಡ್ಡಿಗೆ ಕಾಸು ಮಾಡಿರಲಿಲ್ವಾ? ಅಲ್ಲ, ಎಷ್ಟು ಬೇಕೋ ಅಷ್ಟು ಮಾಡಿದ್ರು ಬ್ರದರ್, ಬಟ್ ಅದು ಎಕ್ಸೆಸ್ ಏನು ಇರಲಿಲ್ಲ. ಅದು ಭಾಳಷ್ಟು ಹ್ಯಾಪಿ ಇರಲಿಲ್ಲ ಜೀವನ. ನಾವು ನೋಡಿದ್ದೇವೆ, ದುಡ್ಡು ತಿಂದರು, ರೀಸನೇಬಲ್ ಆಗಿದ್ರು ಅವರು. ಒಂದೇ ಮಾತು ಹೇಳ್ಬೇಕಾದ್ರೆ ಈಗ ವಿಪರೀತ, ಯಾರಿಗೆ ಹರಾಸ್ಮೆಂಟ್ ಇರಲಿಲ್ಲ, ಏನಿರಲಿಲ್ಲ, ಗೆರಿ ಕೊರದಂಗೆ ಏನು ಇರಲಿಲ್ಲ ಮನುಷ್ಯ. ಭಾಳ ರೀಸನೇಬಲ್ ಮನುಷ್ಯ, ಒಳ್ಳೆಯವರು, ತುಂಬ ಒಳ್ಳೆಯವರು, ಭಾಳ ಹರಾಸ್ಮೆಂಟ್ ಏನು ಇರಲಿಲ್ಲ ಬ್ರದರ್. ಅವರು ಇವು ಹೇಳ್ದಂಗೆ ಅಷ್ಟೊಂದು ದುಡ್ಡು ಏನು ಮಾಡಿಲ್ಲ. ಮಾಡಿದ್ರೆ ಪರಿಸ್ಥಿತಿ, ಸಾಲ ಮಾಡೋ ಪರಿಸ್ಥಿತಿ ಯಾಕೆ ಬರ್ತಿತ್ತು ಅವರಿಗೆ. ಮತ್ತು ಇವೆಲ್ಲರೂ ಖರ್ಚು ಮಾಡೋರೆ ಮನೆಯಲ್ಲಿ. ಆ ಮಗಳು ಹಾಗೆ, ಮಗನೂ ಹಾಗೆ, ಸರಿಯಾಗಿ ಎಷ್ಟೇನು ಉದ್ಯೋಗ ಮಾಡಿಕೊಟ್ರು ಅದು ಇಂಪ್ರೂವ್ಮೆಂಟ್ ಆಗಲಿಲ್ಲ. 2-3 ಇದು ಹಾಕಿಕೊಟ್ರು, ಲಾಸ್ ಆದವು. ಇವೊಂಥರ ಎಕ್ಸ್ಟ್ರೀಮ್ ಇದ್ದು. ಈಗ ನೋಡಿ, ಸಾಯೋಕ್ಕಿಂತ ಒಂದು ವಾರ ಮೊದಲು ಮಿಸಸ್ಸು ಅವ್ರ ಕಿವಿಯಾಗ ಹಾರ್ಪಿಕ್ ಹಾಕ್ಯಾರ. ಮತ್ತೆ ಕಿವಿಯಲ್ಲಿ ಹಾರ್ಪಿಕ್ ಮನ್ಕೊಂಡಾಗ ಅವ್ರು ಗಾಬರಿಯಾಗಿ ಎದ್ದು ನೀರು ಹಾಕ್ಕೊಂಡು ಏನೇನು ತೊಳೆದು ಹಾಸ್ಪಿಟ್ಲಿಗೆ ಓಡಿ ಹೋಗಿ ಏನು ಮಾಡ್ಕೊಂಡು ರಿಪೇರಿ. ಮೊದಲೇ BP ಶುಗರ್ ಮನುಷ್ಯ, ಕಿಡ್ನಿ ಇದು ತೊಂದರೆ ಇದೆ ಅವ್ರಿಗೆ. ಅಂಥದ್ರಾಗಿ ಈ ಥರ ಇಲ್ಲಿ ಟ್ರೀಟ್ ಮಾಡಿದ್ರೆ ಅದು ನನಗೆ ಕೊಲೆ ಮಾಡ್ತಾನಂತ ಮೆಸೇಜ್ ಹಾಕಿದ್ರು ಮನೆಯಾಗ. ನಾನು ಅದು ಇನ್ಸಿಡೆಂಟ್ ಆದಮೇಲೆ ನನಗೆ ಭಾಳ ಆಶ್ಚರ್ಯ ಆಗುವಂಥದ್ದು, ಇಷ್ಟೊಂದನ್ನೆಲ್ಲ ಸಹಿಸ್ಕೊಂಡು ಹೆಂಗಿದ್ರು ಓಂ ಪ್ರಕಾಶ್ ಅವರು, ಆಕೆ ಜೊತೆಗೆ ಹೆಂಗೆ ಜೀವನ ಮಾಡ್ತಾ ಇದ್ರು ಅಂತ. ವಿಚಿತ್ರ, ಅದು ನನಗೂ ವಿಚಿತ್ರ ಅನಿಸ್ತದೆ. ಇಷ್ಟೊಂದು ಮೆಂಟಲ್ ಟಾರ್ಚರ್ ಇದ್ದರೂ ಸದ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಬಿಡ್ರಿ ನನಗೆ ನೋಡಿದ್ರೆ. ಅವರು ಆ್ಯಕ್ಚುಲಿ ಮಗಳು ಮದುವೆ ಸಲುವಾಗಿ ಕಾಯ್ತಾಯಿದ್ರು. ಮಗಳದೊಂದು ಮದುವೆ ಆದ್ರೆ ಸಾಕಪ್ಪ, ನಾನು ಬಿಟ್ಟು ಹೋಗ್ತೀನಿ, ಮನೆ ಬೇಡ ನನಗೆ ಸಂಸಾರ ಬೇಡ, ನಾನು ಎಲ್ಲರೂ ಹೋಗಿಬಿಡ್ತೀನಿ ಅಂತ ಅನ್ನೋರು ಆ ಲೆವೆಲ್ಲಿಗಿತ್ತು. ಮಗಳೊಂದು ಮದುವೆ ನನ್ನ ಜವಾಬ್ದಾರಿ ಇದೆ ತಂದೆಯಾಗಿ, ನಾನು ಅದನ್ನು ಮಾಡೋ ಸಲ ವೇಟ್ ಮಾಡ್ತಾಯಿದ್ದೀನಿ ಅಂತನವರು. ಅಷ್ಟೊಂದು ಟಾರ್ಚರ್ ಇತ್ತು ಮನೆಯಲ್ಲಿ. ಈಗ ನೋಡಿ, ಈಗ ತಾಯಿ ಜೊತೆಗೆ ಮಗಳೂ ಸೇರ್ಕೊಂಡು ಮಾಡಿದಾಳೆ ಅನ್ನುವಂಥ ಆರೋಪ ಇದೆ. ಇದೇ ಬ್ರದರ್, ಅದು 2 ಚಾಕು ಸಿಕ್ಕಾವಲ್ಲ ನನ್ನ ಲೆಕ್ಕದಲ್ಲಿ. 2 ಚಾಕು ಒಬ್ಬೊಬ್ಬರು ಯೂಸ್ ಮಾಡಿರಬೇಕು. ಆ ಫಿಂಗರ್ ಪ್ರಿಂಟ್ ಅದು ನೋಡಿದ್ರೆ ಗೊತ್ತಾಗ್ತದೆ. ಅದು 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 ಹೆಂಗಿದೆ, ಬ್ಲಡ್ ಡಿಸ್ಟೇನ್ ಅದೆಲ್ಲ ಆ್ಯಸ್ ಇಟ್ ಈಸ್ ಹಂಗೆ ಇದೆ. ಅದು ನೋಡಿ, ಅದು ಮಾಡಿದ ಸದ ಅವರು ವಿಡಿಯೋ ಮಾಡಿ ಬೇರೆದವ್ರಿಗೆ ತಮ್ಮ ಫ್ರೆಂಡ್ಸಿಗೆ ಕಳಿಸ್ತಾರಂದರೆ ಎಂಥ ವಿಕೃತ ಮನಸ್ಸಿನ ಹೆಣ್ಮಗಳು ಇರಬೇಕು. ಮಾಸ್ಟರ್ ಅಂತ ಏನದು ಅಂಥ ರಾಕ್ಷಸ, ಗಂಡನಿಗೆ ರಾಕ್ಷಸ ಅಂತ ಅನ್ನೋ ವಿಚಾರಣೆ ಇತ್ತಂದರೆ, ಆ ಥರ ಬುದ್ಧಿ ಇತ್ತಂದರೆ ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಬ್ರದರ್. ಇಂಥ ಅವರು ಹಣೆ ಬರ ನಮ್ಮ ಬಂದು ದುರ್ದೈವ. ಅಲ್ಲ, ನೀವು ನನಗನ್ಸುತ್ತೆ ಎಷ್ಟೋ ಕೇಸ್ಗಳನ್ನು ನೋಡಿರುವಂಥವ್ರು, ನೀವು ಎಷ್ಟೋ ಕೇಸ್ಗಳನ್ನು ಸಾಲ್ವ್ ಮಾಡಿರುವಂಥವ್ರು. ಬಹುಶಃ ಒಬ್ಬ ಅಧಿಕಾರಿ ಈ ರೀತಿ ಬರ್ಬರವಾಗಿ ಕೊಲೆಯಾಗಿದ್ದನ್ನು ತಾವು ನೋಡಿಲ್ಲ ಅಂತ ಅಂದ್ಕೋತೀವಿ. ಎಂದೂ ಸಾಧ್ಯ ಇಲ್ಲ ಬ್ರದರ್, ಎಂದೂ ಕೇಳಿಲ್ಲ. ಫಸ್ಟ್ ಟೈಮ್ ನಾವು ಇತಿಹಾಸದಲ್ಲಿ ಕೇಳ್ತಾ ಇರೋದು, ಅದು ಹೆಂಡತಿಯಿಂದ. ಯಾವುದು ಅರ್ಧಾಂಗಿ ಅಂತೀವಿ ಅಂಥವ್ರಲಿಂದ. ಇದು ನಾವು ಸಬಾರ್ಡಿನೇಟ್ಸ್ ಆಗಲಿ ಬದ ಜನಸಾಮಾನ್ಯರಲ್ಲಿ ಗಂಡ ಹೆಂಡತಿ ಜಗಳ ಆದರೆ ಬೂಟ್ಲಿ ಹೊಡೆದು ಸರಿ ಮಾಡ್ಬೋದು. ಈ ಇವನ್ ಸಬಾರ್ಡಿನೇಟ್ಸ್ ಆದರೂ ಗಲಾಟೆ ಮಾಡಿ, ಹೇ ಮಗನೇ ತಿಗ ಮಚ್ಚೊಂದು ಮಾಡ ಅಂತ ಹೇಳ್ಬೋದು. ಆದರೆ ಸೀನಿಯರ್ ಆಫೀಸರ್ಸು ಅವ್ರಿಗೆ ಏನು ಕಂಪ್ಲೇಂಟ್ ಕೊಟ್ಟರು ಏನೂ ಆಗಂಗಿಲ್ಲ. ನೋಡಿ ಸರ್, ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು, ನೋಡಿ ಸರ್ ಇದು ತಾವು ದೊಡ್ಡವ್ರದಿರಿ ತಿಳಿದವ್ರು, ಏನು ಹಾಗೆ ಹೇಳ್ಬೋದು ಹೊರತಾಗಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇದು DG IG ಲೆವೆಲ್ ಇದ್ದವರು ಇವನ್ ಕೊಲೀಗ್ಸ್ ಅದ, ಅವರು ಎಷ್ಟು ಹೇಳ್ಬೇಕು ಅಷ್ಟು ಹೇಳ್ತಾರೆ. ಬದಲು ಯಾರು ಅಷ್ಟೊಂದು ರಿಸ್ಕ್ ತೊಗೊಳ್ಳೋದಿಲ್ಲ. ಹೈ ಲೆವೆಲ್ ಆಫೀಸರ್ಸ್ ಯಾಕೆ ಬೇಕಪ್ಪ ನಮಗೆ ಅಂತ ಅಂತಿರ್ತಾರೆ. ಆದರೆ ಅವ್ರಿಗೆ ತಿಳುವಳಿಕೆ ಬೇಕು, ಅವ್ರಿಗೆ ವಿಚಾರಣೆ ಅವ್ರಿಗೆ ಆಗ್ಬೇಕು, ಅರ್ಥ ಆಗ್ಬೇಕು. ಅದು ಈ ಥರ ಆದಾಗ ಅವ್ರವ್ರು ಏನು ಮಾಡಬೇಕು ಪಾಪ. ಅಷ್ಟೊಂದು ಮೆಂಟಲಿ ಡಿಸ್ಟರ್ಬ್ ಲೇಡಿ ಇದ್ದಾಗೆ ಅವನು ಗ್ರಹಚಾರ ಅದು ಸಾಯ್ಬಂದು ಭಾಳ ಅನ್ಯಾಯ ಆಯ್ತು ಬರ್ತದೆ. ನಮಗೆ ಮನಸ್ಸು ನೋವಾಗ್ತದೆ. ತುಂಬ ಒಳ್ಳೆಯ ಅಧಿಕಾರಿಗಳು ನಾನು ನೋಡೋದಲ್ಲಿ ಒಂದು 4-5 ಅಧಿಕಾರಿಗಳಲ್ಲಿ ಈಸ್ ನಂಬರ್ 1. ಅಷ್ಟೊಂದು ಒಳ್ಳೆಯ ಅಧಿಕಾರಿ, ವೆರಿ ಆಫೀಸಿಯಲಿ ನೋಬೆಲ್ ಮ್ಯಾನ್, ತುಂಬ ಒಳ್ಳೆಯ ಮನುಷ್ಯ. ಈ ಆಸ್ತಿ ಪಾಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇದ್ದಂಥ ಮನಸ್ತಾಪ ಇದೆಯಲ್ಲ, ಅದು ಕೂಡ ಪ್ರಮುಖವಾದ ಕಾರಣ ಅಂತ. ಹೌದಾ? ಹೌದೌದು. ಒಂದಿಷ್ಟು ಪ್ರಾಪರ್ಟಿ ಮಾಡಿದ್ರು ಸಹಕಾರ ನಗರದಾಗೂ. ಅಲ್ಲಿ ಒಂದಿಷ್ಟೇನೋ ಒಂದು 8-10 ಗುಂಟೆ ಲ್ಯಾಂಡ್ ತೊಗೊಂಡಿದ್ರು, ಅದ್ರದ್ದು ಡಿಸ್ಪ್ಯೂಟ್ ಇತ್ತು. ಆಮೇಲೆ ದಾಂಡೇಲಿಯಲ್ಲಿ ಮಾಡಿದರು. ಆಮೇಲೆ ಕೆಲವೊಂದು ಅಮೌಂಟ್ ಇಟ್ಟಿದ್ರು, ಅದು ಅವ್ರಿಗೆ ಇದು ಮಾಡಿ ತೊಗೋತಾಯಿದ್ರು, ಫೋರ್ಸ್ ಮಾಡಿ ಅವರು ಸಿಗ್ನೇಚರ್ ಮಾಡ್ಕೊಂಡು ತೊಗೋತಾಯಿದ್ರು. ನಶೆಯಲ್ಲಿ ಸದ ಕುಡಿದು ಸಿಗ್ನೇಚರ್ ತೊಗೊಂಡಿದ್ದಾರಂತೆ. ನಾನು ಕೇಳಿದ್ದೇನೆ, ಅವರು ಹೇಳ್ತಾಯಿದ್ರು, ನನಗೆ ಗೊತ್ತೇ ಇಲ್ಲ ಏನು ಸಿಗ್ನೇಚರ್ ಮಾಡೋದು ಗೊತ್ತಾಗಲಿಲ್ಲ. ಹಾಗೆ ಮಾಡಿ ನಂದು ಎಲ್ಲ ಇದ್ದ ಅಕೌಂಟ್ ಎಲ್ಲ ಖಾಲಿ ಮಾಡಿಬಿಟ್ರು. ದುಡ್ಡು ಏನೂ ಇಲ್ಲ ನಮಗೀಗ, ಅಷ್ಟೊಂದು ಸಾಲ ಮಾಡೋ ಪರಿಸ್ಥಿತಿ ಬಂದಿದೆ ಅಂತ ಸಾಹೇಬ್ರು ಹೇಳ್ತಾಯಿದ್ರು ಒಂದು ಸಲ. ಅದನ್ನು ಕೇಳಿದ್ವಿ ನಾವು. ಇಷ್ಟು ಈ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಬದ. ಇದು ಭಾಳ ಅನ್ಯಾಯ, ಭಾಳ. ಅಲ್ಲ, ಹಿಂದೆಲ್ಲ ಇವ್ರನ್ನ ಆಸ್ಪತ್ರೆ ಸೇರಿಸಿದ್ರಂತೆ, ಲಕ್ಷಗಟ್ಟಲೆ ಖರ್ಚಾಗಿತ್ತು ಅಂತ. ಜೊತೆಗೇನು ಅಂತಂದರೆ ಏನಾದರೂ ಕೂಡ ಮಾನಸಿಕ ಸ್ಥಿತಿಗತಿಗಳು ಸರಿಯೇ ಹೋಗಲಿಲ್ಲ ಅಂತ. ಹೌದಾ? ಇಲ್ಲ, ಅದು ಡಿಸೀಸ್ ಹಾಗಿದೆ, ಮೆಂಟಲ್ ಡಿಸೀಸು. ಅದು ಹೆಚ್ಚಿಗೆ ಆಗೋದೇ. ಅದು ಅಮಾವಾಸ್ಯೆ ಇದು ಬಂದ್ಕೊಳ್ಳಿ ಮತ್ತಿಷ್ಟು ಹೆಚ್ಚಿಗೆ ಆಗ್ತದಂತೆ. ಅದು ನಿಜನೋ ಸುಳ್ಳು ಗೊತ್ತಿಲ್ಲ ನನಗೆ, ಬಟ್ ಅದು ನೋಡಿದ್ರೆ ಇದು ಹಂಗೆ ಅನ್ನಿಸ್ತದೆ. ಇದು ಎಕ್ಸ್ಟ್ರೀಮ್ ಲೇಡಿ.
ಅವಳು ಈ ಮನುಷ್ಯೋತ್ತನೇ ಇಲ್ಲಿ ಬಿಡ್ರಿ, ಈ ಥರ ಗಂಡನಿಗೆ ಚಿತ್ರಹಿಂಸೆ ಮಾಡಿ 9-10 ಸಲ ಅಲ್ಲ, ಮೊದಲು ಖಾರದ ಪುಡಿ ಹಾಕಿ ಕೈ ಕಟ್ಟಿ, ಜೊತೆಗೆ ಏನಂದ್ರೆ ಸ್ಟ್ಯಾಬ್ ಮಾಡಿ ಮುಂದೆ ಮಾಡಿದ್ದಾಳೆ, ಸತ್ತಿಲ್ಲ, ಹಿಂದ್ಲಿಂದ ಮತ್ತೆ ಮಾಡಿದ್ದಾಳೆ. ಆವಾಗ ಮೈ ತುಂಬ ರಕ್ತ ಆಗಿ ಚಿತ್ರಹಿಂಸೆ ಬದಾರೆ, ಒದ್ದಾಡಿ ಸತ್ತಿದ್ದಾರೆ ಅವರು. ಮನೆ ತುಂಬ ರಕ್ತ ಆಗಿದೆ, ಆ ರಕ್ತದ ಮಡಿಲಿನಲ್ಲಿ ಒದ್ದಾಡಿದ್ದಾರೆ. ಅಷ್ಟೊಂದು ಅವ್ರಿಗೆ ಎಷ್ಟು ಹಿಂಸೆ ಆಗಿರ್ಬೇಕು ಪಾಪ. ಕಾಯ್ತಾ ಇದ್ರು, ಯಾರಿಗೂ ಹೇಳಿಲ್ಲ. ಆಮೇಲೆ ಸತ್ತ ಮೇಲೆ ಈ ಥರ ಮೆಸೇಜ್ ಕಳಿಸಿ ಎಲ್ಲ ಮಾಡಿ ನಾ ಮತ್ತೆ ಪೊಲೀಸರಿಗೆ ಹೇಳಿದ್ದಾಳೆ, ನಾನೇ ಹೊಡೆದೀನಿ ಅಂತ. ಆಮೇಲೆ ಇನ್ನೊಂದು ಮೂಲದ ಪ್ರಕಾರ ಅವ್ರ ಹೆಂಡತಿ ಮೇಲೆ ತುಂಬ ಅವರಿಗೆ ಪ್ರೀತಿ ಇತ್ತಂತೆ ಅಂತ, ಏನೋ ಈ ರೀತಿ ಮನಸ್ಸಿನ ಸ್ಥಿತಿ ಇದೆ, ಬಿಟ್ಟರೆ ಯಾರು ಚೆನ್ನಾಗಿ ನೋಡ್ಕೋಬೇಕು ಅನ್ನುವಂಥ ಮನೋಭಾವನೆ ಪಾಪ ಇವರಿಗೆ ತುಂಬ ಇತ್ತಂತೆ ಅಂತ ಹೇಳಿ. ಇಲ್ಲ, ಅದೊಂದು ಸಿಂಪತ್ತಿ ಇತ್ತು ಬ್ರದರ್. ಅದು ಏನೋ ಆ ರೋಗದಿಂದ ಅವಳು ಹಂಗೆ ಮಾಡ್ತಾಳೆ, ಅದರ್ವೈಸ್ ಈಸ್ ಗುಡ್ ಲೇಡಿ ಅಂತ ಅನ್ನೋರು. ಬಟ್ ಅದು ರೋಗನೇ ಅವಳಿಗೆ ನುಂಗಿ ಬಿಡುತ್ತಲ್ಲ, ಇವ್ರಿಗೆ ನುಗ್ಗಿತು ಅದ್ರ ಜೊತೆಗೆ. ಅದು ಎಷ್ಟೊಂದು ಸುಧಾರಣೆ ಮಾಡಲಿಕ್ಕೆ ಅವ್ರು ಭಾಳ ಪ್ರಯತ್ನ ಮಾಡಿದ್ದಾರೆ, ಟ್ರೀಟ್ಮೆಂಟ್ ಭಾಳ ಕೊಡಿಸಿದ್ದಾರೆ. ಒಂದು ಅಡ್ಮಿಟ್ ಮಾಡಿದ್ರೆ 5 ಲಕ್ಷ 6 ಲಕ್ಷ ಬಿಲ್ ಬಿಡೋದು, ಸುಮಾರು 10 ಸಲ ಮಾಡಿದ್ದಾರೆ ಆ ಥರ. ನಾ ಎಷ್ಟಂತ ಖರ್ಚು ಮಾಡಲಿ ಅಂತ ಹೇಳ್ತಿದ್ರು ಪಾಪ. ಅವರು ಅಷ್ಟೊಂದು ಖರ್ಚು ಮಾಡ್ತಾಯಿದ್ರು ಹೆಂಡತಿಗೆ. ಬಟ್ ಅದು ಕೊನೆಗೂ ಅಂತೆ ಈಗ ಆಗಿಬಿಡ್ತು ಭಾಳ. ಈ ಮನೆಗೆ ಯಾರಾದರೂ ಬಂದರು ಅನುಮಾನದಿಂದ ನೋಡೋದು, ಮನೇಲಿ ಕಲಿಸ್ತವರು ಅನುಮಾನದಿಂದ ನೋಡೋದು, ಅವರು ಕೆಲಸಕ್ಕೆ ಹೋದಾಗಲೂ ಅನುಮಾನದಿಂದ ನೋಡೋದು, ಈ ರೀತಿ ಒಂದು ಅನುಮಾನ. ಜೊತೆಗೆ ಏನಂದರೆ ಗಂಡನಿಗೂ ಕೂಡ ಇನ್ನೊಂದು ಸಂಬಂಧ ಇದೆ, ಇನ್ನೊಂದು ಸಂಪರ್ಕ ಇದೆ, ಆ ರೀತಿ ಮನೋಭಾವನೆಯೂ ಕೂಡ ಮನೆ ತುಂಬ ಇತ್ತು ಅಂತ. ಹೌದಾ ಸರ್? ಅದು ಅವರು ವೈಯಕ್ತಿಕ ಬರ್ತಾರೆ, ಯಾರಿಗೆ ಹೇಳ್ಬೇಕು. ಅವರು ಹಾಗೆ ಇದ್ದರು, ಇವರು ಹಾಗೆ ಇದ್ದರು. ವಿ ಕೆನಾಟ್ ಎಕ್ಸ್ಪ್ಲೈನ್. ಅದು ದೊಡ್ಡವ್ರದ್ದು, ಅದು ಏನು ಜೀವನ ಹಂಗಿರ್ತದೆ, ಏನು ಮಾಡಲಿಕ್ಕಾಗಲ್ಲ. ವೈಯಕ್ತಿಕ ತಪ್ಪು ಅಂತಲ್ಲ ಇಂಥ ಸ್ಥಿತಿಗತಿಗಳಲ್ಲಿ, ಯಾಕಂದರೆ ಆ ರೀತಿ ಸಂಬಂಧಗಳು ಕೂಡ ಇದ್ದು ಅನ್ನುವಂಥ ಒಂದು ಮನೋಭಾವನೆ. ಅದೇ ನಾನು ಕೇಳಿದ್ದೇನೆ. ನಾನು ಕೇಳಿದ್ರೆ ಎಷ್ಟು ಮಟ್ಟಿಗೆ ಸತ್ಯನೋ ನಿಜನೋ ನಾವಂತೂ ನೋಡಿಲ್ಲ. ಬಟ್ ಕೇಳಿದ್ದೇನೆ ನಾನು, ಆ ಆಪಾದನೆ ಇಬ್ಬರ ಮೇಲೆ ಇತ್ತು. ಅಲ್ಲ, ಯಾವುದೇ ಒಂದು ಮನಸ್ತಾಪಗಳು ಇದು ಈ ರೀತಿ ಕೊಲೆಯಲ್ಲಿ ಪರ್ಯಾವಸನ ಆಗುವಂಥದ್ದು ಏನು ಸರ್? ಇದು ವಿಕೃತ ಮನಸ್ಸಿನ ಬ್ರದರ್, ಏನು ಅದರಿಂದ ಏನೇ ಇಲ್ಲ. ಒಬ್ಬನ ಅರ್ಧಾಂಗಿನೇ ಅಂತೀವಿ ನಾವು ಹೆಂಡ್ತಿಗೆ. ಆ ಅರ್ಧಾಂಗಿನೇ ಈ ಥರ ಹತ್ಯೆ ಮಾಡಿದ್ರೆ ಈಗ ಇನ್ಯಾರಿಗೆ ನಂಬೇಕು ನಾವು ಅಲ್ವಾ? ಅದಕ್ಕೆ ಹೇಳಿದ್ದು ನಾನು, ನಾವು ಯಾಕೆ ನಾನು ಜೀವನಕ್ಕೆ ಮಹತ್ವ ಕೊಡಬೇಕಂತ ಹೇಳೋದು. ಬರೀ ನಾವು ನೌಕರಿ ಅಂತ 24 ಗಂಟೆ ನೌಕರಿಯಲ್ಲೇ ಸಾಯ್ತೇವೆ. ರಸ್ತೆ ಮೇಲೆ ಬಿದ್ದು ಜೀವನ ಮಾಡ್ತೀವಿ ಬ್ರದರ್. ಒಮ್ಮೆ ಕಮ್ಡೆಲ್ಲಾದಾಗ ಇಲ್ಲಾದಾಗ ಅಲ್ಲೇ ಮನ್ಕೋತೇವೆ, ಏನು ಸೊಳ್ಳೆ ಗಿಳ್ಳೆ ಕರ್ಸ್ಕೊಂಡು ಮನ್ಕೋತೇವೆ. ಅಷ್ಟು ತೊಂದರೆಯಲ್ಲಿ ಇದ್ದರೂ ಮನೆ ಕಡೆ ಗಮನ ಹರಿಸೋದಲ್ಲ ನಾವು. ಅದಕ್ಕೆ ಸರ್ಕಾರ ಏನಾದರೂ ಒಂದು ಥಿಂಕ್ ಮಾಡಬೇಕು. ಈಗ ಏನಾದರೂ ಇದ್ರ ಬಗ್ಗೆ ಕೌನ್ಸಿಲಿಂಗ್ ಮಾಡೋದಾಗಲಿ, ಅವ್ರಿಗೆ ಏನಾದರೂ ಇದು ರಜಾ ಕೊಡೋದಾಗಲಿ, ಏನಾದರೂ ಒಂದು ಎಲ್ಲರ ಗಂಡ ಹೆಂಡ್ತಿ ನೀವು ಇದು ಮಾಡ್ರಪ್ಪ, ಒಂದು ಕಡೆ ಹೋಗಿ ಬರ್ರಿ ನೀವು. ಎಲ್ಲೆಲ್ಲ ಸ್ಕಾಟ್ಲ್ಯಾಂಡ್ ಹೆಂಡ್ತಿನ ಕಳಿಸೋದು ಬೇಕಾಗಿಲ್ಲ ನಮಗೆ, ಇಲ್ಲೇ ನಮ್ಮ ದೇಶದಲ್ಲೇ ಕಳಿಸಲಿ. ಅನೇಕ ಸ್ಥಳಗಳಿದ್ದಾವೆ, ಒಂದು 4 ದಿವಸ ರಜಾ ಕೊಟ್ಟು ಕಳಿಸುವಂಥ ವ್ಯವಸ್ಥೆ ಮಾಡಬೇಕು. ಯಾರು ಕಾನ್ಸ್ಟೇಬಲಿಗೆ ರಜಾ ಕೊಡೋದು ಬರ್ತಾರೆ. ಅವು ಎಷ್ಟೋ ಮಂದಿ ಊರ್ಲಾಕೊಂಡು ಸಾಯ್ತಾವೆ ಗಂಡ ಹೆಂಡ್ತಿ ಜಗಳದಾಗ. ನೋಡಿರಿ ನೀವು, ಎಷ್ಟು ನಾವು ನೋಡಿದ್ದೀವಿ. ಅವು ಯಾರಿಗೂ ಇಲ್ಲ, ಕೌನ್ಸಿಲಿಂಗ್ ಇಲ್ಲ. ಮೇನ್ ಇದು ನಮ್ಮ ಮೆಂಟಲ್ ವೃತ್ತಿ ಜೀವನದಾದ್ರೆ ಅದ್ರ ಸ್ಟ್ರೆಸ್ಲಿಂದನೇ ಈ ನಮ್ಮ ವೈಯಕ್ತಿಕ ಜೀವನ ಹಾಳಾಗೋದು. ಅದರದ್ದೇ ಪರಿಣಾಮ ಇದು. ಇವತ್ತು ನಮ್ಮ ಸಾಹೇಬ ಕೊಲೆ ಆಗಿದ್ದು ಅದರದ್ದು ಪರಿಣಾಮನೇ. ನೋಡಿ, ಹುಟ್ಟಿದ್ದೆಲ್ಲೋ ಬೆಳೆದಿದ್ದೆಲ್ಲೋ ದೂರದ ಬಿಹಾರ, ಅವ್ರು ಬಂದಿಲ್ಲಿ ಇನ್ಸ್ಪೆಕ್ಟರಿಂದ ಹಿಡಿದು ACP ಲೆವೆಲಿಂದ ಹಿಡಿದು ಪೊಲೀಸ್ ಮಹಾನಿರ್ದೇಶಕರಾಗೋ ತನಕ ಅವ್ರು ಬೆಳೆದಿದ್ದು, ಜೊತೆಗೆ ಕೊಲೆಯಲ್ಲಿ ಪರ್ಯಾವಸನ ಆಗಿತ್ತು. ಏನಂತೀರಿ ಸರ್? ಭಾಳ ಅನ್ಯಾಯ ಬ್ರದರ್, ತುಂಬ ಅನ್ಯಾಯ. ಭಾಳ ಮಾನವೀಯತೆ ಉಳ್ಳಂಥ ಅಧಿಕಾರಿ ನಾವು ಇವತ್ತು ಕಳ್ಕೊಂಡಿದ್ದೇವೆ. ನನಗೆ ನಿಜವಾಗಿ ಮನಸ್ಸಿಗೆ ನೋವಾಗಿದೆ. ನನಗೆ ವೈಯಕ್ತಿಕವಾಗಿ ನಾನು ಅವರನ್ನು ಬಲ್ತೇನೆ. ದೇವರವರಿಗೆ ಆತ್ಮ ಚಿರಶಾಂತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ತಮ್ಮ ಮುಖಾಂತರ. ಇದು ನಮಗೆ ನಿಜವಾಗಿಯೂ ನಾವು ನಮ್ಮ ಇಲಾಖೆಯಲ್ಲಿ ಒಳ್ಳೆಯ ಅಧಿಕಾರಿಗಳನ್ನು ನಾವು ಕಳ್ಕೊಂಡಿದ್ದೇವೆ, ಭಾಳ ಕಳ್ಕೊಂಡು. ಅದು ದುರ್ದೈವ ಅಂದರೆ ಸ್ವತಃ ಹೆಂಡತಿಯಿಂದ. ಇದು ಯಾರು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಬರ್ತಾರೆ ನಮಗೆ. ಎಂಥ ರೌಡಿ ಆಗಲಿ, ಅವನೇ ಕಳ್ಳ ಆಗಲಿ, ಅವನೇ ಕೇಡಿ ಆಗಲಿ, ಪೊಲೀಸರಂದ್ರೆ ಹೆದರ್ತಾರೆ. ಕಾನ್ಸ್ಟೇಬಲ್ ಮುಟ್ಟೋ ಧೈರ್ಯ ಇಲ್ಲ. DG ಮುಟ್ಟೋ ತಮಾಷೆನಾ? ಅದು ಕೊಲೆ ಅಂದರೆ ಎಂಥದ್ರಿ ಈ ವಿಪರ್ಯಾಸ. ಇದು ಭಾಳ ವ್ಯತಿರಿಕ್ತ, ಭಾಳ ಮನಸ್ಸಿಗೆ ನೋವಾಗ್ತದೆ. ಅಷ್ಟೊಂದು ಅನ್ಯಾಯ ಇದು. ಅದು ಹೆಂಡತಿಯಿಂದ. ಮತ್ತು ಯಾರು ನಂಬೇಕು ಬರ್ತಾರೆ ನಾವು? ಅರ್ಧಾಂಗಿ ನಂಬೋದು ಇದು 30-40 ವರ್ಷ ಜೀವನ ಮಾಡಿ ಕೊನೆಗೆ ಅವ್ರಲಿಂದನೇ ಅವಸಾನ ಆಗೋದಂದರೆ ಅದು ಇಂಥ ಮೇಲಾಧಿಕಾರಿ. ಅದು ಜನರಿಗೆ ಅನ್ನಿಸ್ತದೆ, ಏನಪ್ಪ DG ಆಗಿ ಅವನಿಗೆ ಸಂರಕ್ಷಣೆ ಮಾಡೋಕ್ಕೂ ಯಾರು ಇಲ್ಲ, ಏನು ಜನಸಾಮಾನ್ಯರ ಗತಿ ಏನು ಅಂತ ನಾವು ಅಂತೀವಿ, ಅಂತೀವಿ. ಬಟ್ ಅದು ಅನಿವಾರ್ಯ. ಏನು ಮಾಡೋದು? ಮನೆಯಲ್ಲಿ ತಂದು ಯಾರಿಗಾದ್ರೂ ನಂಬೇಕಲ್ಲ ಬರ್ತಾರೆ. ಹೆಂಡತಿ ಮಕ್ಕಳು ನಂಬಲ್ಲ, ಇನ್ಯಾರು ನಂಬೇಕು? ನಾವು ಯಾರು ನಂಬೇಕು? ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸರ್ಕಾರ ಈಗಾದರೂ ಚಿಂತೆ ಮಾಡಲಿ. ಏನಾದರೂ ಈ ಥರ ಸಂಸಾರ, ನಮ್ಮ ನೌಕರಿ ಜೊತೆಗೆ ಸಂಸಾರದಲ್ಲಿ ಏನೂ ವ್ಯತ್ಯಾಸ ಬರಲಾರ್ದಂಗೆ, ಅವ್ನಿಗೆ ಮೆಂಟಲ್ ಸ್ಟ್ರೆಸ್ ಆಗಲಾರ್ದಂಗೆ ನೋಡ್ಕೊಳ್ಳೋ ವ್ಯವಸ್ಥೆ
ಸರ್ಕಾರ ಏನಾದರೂ ಕಾಳಜಿ ಮಾಡ್ತಾರೆ. ಸರ್, ನಾನು ಕೊನೆಯ ಪ್ರಶ್ನೆ ಒಂದು ಕೇಳಲೇಬೇಕು. ಇವತ್ತು ನಾನು ನ್ಯೂಸಲ್ಲಿ ಮಾತಾಡುವಂಥ ಸಂದರ್ಭದಲ್ಲಿ ಸ್ವಲ್ಪ ನಾಯಕರುಗಳಿಗೆ ಲೆಫ್ಟ್ ಆ್ಯಂಡ್ ರೈಟ್ ತಗೊಂಡೆ. ಇಬ್ಬರು ನಾಯಕರು ಕೊಟ್ಟಂಥ ಸ್ಟೇಟ್ಮೆಂಟು. ಒಬ್ಬರು ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಹೇಳಿದರು, ಒಬ್ಬ ಪೊಲೀಸರು ಸತ್ತು ಅಂದರೆ ನಾವೇನು ಹೇಳೋಕ್ಕೆ ಸಾಧ್ಯ ರೀ, ಅದ್ರ ಬಗ್ಗೆ ಏನು ತನಿಖೆ ಆಗ್ತಾ ಇದೆ ಹಿಂಗಾಗಬಾರ್ದಾಗಿತ್ತು ಅಷ್ಟೇ ಹೇಳೋಕ್ಕೆ ಸಾಧ್ಯ ಅಂತ ಒಂದು ಸಿದ್ದರಾಮಯ್ಯನವರು ಹೇಳಿರೋದು. ಎರಡನೇದು ಅಶೋಕ್ ಅವರು ಹೇಳಿದರು, ಅದು ಪೂರ್ತಿ ಸರ್ಕಾರದ ಮೇಲೆ, ಜನಸಾಮಾನ್ಯರು ಸಾಯ್ತಾ ಇದ್ದರು, ಈಗ ಪೊಲೀಸ್ ಅಧಿಕಾರಿ ತನಕ ಬಂತು ಅನ್ನುವಂಥ ಮಾತನ್ನು ಹೇಳೋದ್ರ ಮುಖಾಂತರ ಇಲ್ಲೂ ಕೂಡ ಸರ್ಕಾರವನ್ನು ಎಳೆಯುವಂಥ ಪ್ರಯತ್ನವನ್ನು ಅಶೋಕ್ ಅವ್ರು ಮಾಡಿದ್ದು. ಮನೆಯವರೇ ಚಾಕು ಹಾಕಿದಾಗ ಒಂದು ಸರ್ಕಾರ ಏನಾದರೂ ಕಾಪಾಡಲಿಕ್ಕೆ ಸಾಧ್ಯನಾ? ಈ ನಾಯಕರ ಸ್ಟೇಟ್ಮೆಂಟ್ ಬಗ್ಗೆ ಏನಂತೀರಿ ಸರ್? ಎರಡೂ ಸ್ಟೇಟ್ಮೆಂಟ್ಗೆ ನಾನು ಒಪ್ಪೋದಿಲ್ಲ. ಯಾಕಂದರೆ 35 ವರ್ಷ ತಾನು ಇಡೀ ಜೀವನ ಸಮಾಜ ಸೇವೆಗಾಗಿ ಸರ್ಕಾರದ ಸಲುವಾಗಿ ಇವರು ಮಾಡೋ ಹಲ್ಕಟ್ಟಿಗಿರಿಗೆ ನಾವು ಸಫರ್ ಆಗ್ತೀವಿ ಬ್ರದರ್. ಇವ್ರು ಮಾಡೋ ಸ್ಟೇಟ್ಮೆಂಟ್ಗೆ, ಇವ್ರು ಮಾಡೋ ಹೇಳಿಕೆಗೆ ಒಂದು ನಾವು ರಸ್ತೆ ಮೇಲೆ ನಿಂತು ಹೊಡೆಸೋರು ನಾವು, ರೈತ ಸಂಘದಾಗಲಿ ಕ್ರಿಮಿನಲ್ ಆದಾಗಲಿ ಎಲ್ಲ ಪೆಟ್ಟು ತಿನ್ನೋರು ನಾವು. ಇವರೆಲ್ಲೋ ಮನೆಯಾಗ ಆರಾಮಾಗಿರ್ತಾರೆ, ಆಮೇಲೆ ಈ ಥರ ಹೇಳಿಕೆ ಕೊಡ್ತಾರೆ. ಇವ್ರು ಮಾಡಿದ ತಪ್ಪನ್ನು ನಾವು ಅನುಭವಿಸ್ತೇವೆ ಫಿಸಿಕಲಾಗಿ. ಅದು ಅವ್ರ ಗಮನಕ್ಕೆ ತೊಗೋಬೇಕು. ಒಬ್ಬ ಪೊಲೀಸ್ ಅಧಿಕಾರಿ ಸತ್ತವ್ನಿಗೆ ಏನು ಅರ್ಥ? ಮುಖ್ಯಮಂತ್ರಿಯಾಗಿ ಈ ಥರ ಮಾತಾಡೋದ? ಅವ್ನಿಗೆ ಬೆಲೆ ಇಲ್ಲ ಸ್ವಾಮಿ. ಅವರು 35 ವರ್ಷ ಇಲಾಖೆಯಲ್ಲಿ ಕೆಲಸ ಮಾಡಿದ್ದಾರೆ, ಮತ್ತೆ ಪೊಲೀಸ್ ಮಹಾನಿರ್ದೇಶಕರೇ ಕೆಲಸ ಮಾಡಿದ್ದಾರೆ. ಯಾರು ಸಲ ಮಾಡಿದ್ದಾರೆ? ನೀವು ಸಂಬಳ ಕೊಟ್ಟಿರಬೇಕು. ಒಬ್ಬ ಕೂಲಿನೂ ಹಮಾಲಿ ಮಾಡೋನು ಸಂಬಳ ಅದಕ್ಕೆ ಕೂಲಿ ತೊಗೋತಾನೆ. ಬಟ್ ಇವರು ಇಷ್ಟೊಂದು ಮಾಡಿ IPS ಮಾಡ್ಕೊಂಡು ಕಷ್ಟಪಟ್ಟು ಬಂದು ಇಲ್ಲಿ ಮನಗೊಂದು ಹೆಂಡತಿ ಮಕ್ಕಳು ಬಿಟ್ಟು ಇಷ್ಟೊಂದು ತಮ್ಮ ಜೀವನವನ್ನು ತ್ಯಾಗ ಮಾಡಿ ಈ ಸಮಾಜ ಸೇವೆ ಮಾಡಿದ್ದಾರೆ. ಅಂಥವ್ನಿಗೆ ಒಬ್ಬ ಪೊಲೀಸ್ ಆಫೀಸರ್ ಹತ್ರ ಅವನು ಹೇಳೋದಂದರೆ ಏನಾದರೂ ಅರ್ಥ ಇದೆ ಅದಕ್ಕೆ? ಮತ್ತು ಇವರು ರಾಜಕೀಯಕ್ಕೆ ಇಂಥ ಬಳಸೋಬಾರ್ದು, ವೈಯಕ್ತಿಕ ವಿರೋಧ ಪಕ್ಷರು ಅವರು ಬಳಸೋಬಾರ್ದು. ಏನು ಹೆಂಡ್ತಿನ ಸ್ವತಃ ಮಾಡಿದ್ರೆ ಸರ್ಕಾರದ ಏನು ಅದರಲ್ಲಿ ತಪ್ಪು ಏನು ಮಾಡಲಿಕ್ಕೆ ಸಾಧ್ಯ ಇದೆ? ಬಟ್ ಆದರೂ ಇದು ಭಾಳ ವಿಕೃತವಾದ ಘಟನೆ, ಇದು ಭಾಳ ಖಂಡನೀಯವಾದಂಥ ಘಟನೆ. ಇಂಥ ಘಟನೆ ಆಲಾರ್ದಂಗೆ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಿ. ಸರ್, ಪ್ರತಿ ಸಾವು ಒಂದು ಪಾಠ ಆಗಬೇಕು ಅಂತೀವಿ, ಆದರೆ ಮನೆಯಲ್ಲೇ ಆದಂಥ ಕೊಲೆ ಇದು ಸಮಾಜಕ್ಕೆ ಯಾವ ಸಂದೇಶ ಕೊಟ್ಟಿದೆ ಇದು ಅಂತ ನೀವು ಹೇಳೋದಂಗೆ ಇದು ಒಮ್ಮೊಮ್ಮೆ ಕೆಟ್ಟ ಅಭಿಪ್ರಾಯ ಬರ್ತದೆ. DG ಆದವನಿಗೆ ರಕ್ಷಣೆ ಇಲ್ಲ, ನಮಗೇನು ಜನಸಾಮಾನ್ಯರದೇನೋ ಅಂತ ಭಾವನೆ ಬರ್ತದೆ. ಅದು ನಿಜ. ಬಟ್ ಆದ್ರೂ ನಾವು ಇದು ವೈಯಕ್ತಿಕ ಕಾರಣದಿಂದ ಆಗಿರ್ಬೋದು. ಬಟ್ ಒಬ್ಬ DG ಕೊಲೆ ಆತ ಅಂದರೆ ನಾವು ಇದನ್ನ ಬಗ್ಗೆ ಚಿಂತನೆ ಮಾಡಬೇಕು. ನಾವು ಎಲ್ಲ ಅಧಿಕಾರಿಗಳು ಸದಾ ಆತ್ಮಲೋಕ ಮಾಡ್ಕೋಬೇಕು. ಸರ್ಕಾರ ಏನಾದರೂ ಒಂದು ಇದಕ್ಕೆ ಪರಿಹಾರ ಕಂಡುಹಿಡಬೇಕಂತ ನಾನು ತಮ್ಮ ಮುಖಾಂತರ ಹೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಬ್ರದರ್. ಇದು ಬಸವರಾಜ್ ಮಾಲ್ಗತ್ತಿಯವರ ಮಾತು. ಮಾಲ್ಗತ್ತಿಯವರು ಹಲವಾರು ವಿಚಾರಗಳನ್ನು ಹೇಳಿದರು. ಅಂದರೆ ಈ ವೃತ್ತಿಯಲ್ಲಿರುವಂಥ ಗೊಂದಲಗಳು, ಆ ಸ್ಟ್ರೆಸ್ಸು, ಬಿಡುವಿಲ್ದಿರುವಂಥ ಕೆಲಸ, ಜೊತೆಗೆ ನಮ್ಮವರು ತಮ್ಮವರು ಅಂಥೇಳಿ ನಾವು ನೋಡಿದಿರುವಂಥ ರೀತಿ, ಇವೆಲ್ಲವೂ ಕೂಡ ಕಾರಣ ಆಗಿರ್ಬೋದು ಅಂತ. ಇದೆಲ್ಲದರ ಜೊತೆಗೆ 5 ಜನ ಯಾರಾದರೂ ನೀವು ಟಾಪ್ ಅಧಿಕಾರಿಗಳು ಅಂತಂತಂದರೆ ಅದರಲ್ಲಿ ಮೊದಲನೇವರಾಗಿ ನಿಲ್ತಾರೆ ಓಂ ಪ್ರಕಾಶ್ ಅವರು ಅನ್ನುವಂಥ ಮಾತನ್ನು ಕೂಡ ಮಾಲ್ಗತ್ತಿಯವರು ಹೇಳಿದರು. ಆದರೆ ಇದೊಂದು ದುರದೃಷ್ಟಕರ ಸಂಗತಿ. ಇದನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ, ಇದನ್ನು ಒಪ್ಕೊಳ್ಳಿಕ್ಕೂ ಕೂಡ ಸಾಧ್ಯ ಇಲ್ಲ. ಇದೊಂದು ದೊಡ್ಡ ಸಂದೇಶವನ್ನು ರವಾನಿಸಿದೆ ಅನ್ನುವಂಥ ಮಾತನ್ನು ಕೂಡ ಅವ್ರು ಹೇಳಿದ್ದಾರೆ. ವಿಷಯಗಳು 1000 ಇವೆ. ಏನು ಅಂದರೆ ಅದು ಕುಟುಂಬದ ಕಲಹದಿಂದ ಹಿಡಿದು, ಆಸ್ತಿ ಕಲಹದಿಂದ ಹಿಡಿದು, ಜೊತೆಗೇನು ಅಂತಂದರೆ ಸಂಬಂಧಗಳ ತನಕನೂ ಕೂಡ ಹಲವಾರು ಸಂಗತಿಗಳಿವೆ. ಆದರೆ ಒಬ್ಬ ದೊಡ್ಡ ಅಧಿಕಾರಿ, ರಾಜ್ಯದ ರಕ್ಷಕರಾಗಿದ್ದಂಥವರು, ಪೊಲೀಸ್ ಮಹಾನಿರ್ದೇಶಕರು ಅಂದರೆ ರಾಜ್ಯದ ರಕ್ಷಕರು, ಇಂಥವರು ಈ ರೀತಿ ಸಾಯಬಾರದಾಗಿತ್ತು ಅನ್ನುವಂಥದ್ದು ಮಾತ್ರ ಸತ್ಯ. ಕ್ಯಾಮ್ರಾ ಪರ್ಸನ್ ವಿನೋದ್ ಕುಮಾರ್ ಜೊತೆಗೆ ರಂಗನಾಥ್ ಭಾರದ್ವಾಜ್, TV9 ಬೆಂಗಳೂರು.